ಸಂಬಂಧಪಟ್ಟಂತೆ ವಿಷಯ ಅಲ್ಲ. ಸರ್, ಈಗ ಜೈ ಕಿಸಾನ್ ಮಾರ್ಕೆಟ್ ಸಂಬಂಧಪಟ್ಟಂಗೆ ಎಪಿಎಂಸಿಯಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ, ಸಾಕಷ್ಟು ತೊಂದರೆ ಆಗ್ತಾ ಇದಾವೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕು. ಅದು ಯಾಕೆ ಬಗೆಹರಿತಾ ಇಲ್ಲ? ಬಗೆಹರಿದ ಏನು ಸಮಸ್ಯೆ? ಟೆಂಡರ್ ಕರೆದಾರೆ ಈಗ ಮತ್ತೆ ಹೊಸದಕ್ಕೆ. ಸೊ ಈಗ ಟೆಂಡರ್ ಕರೆದು ಮತ್ತೆ ಅವರು ಖಾಲಿ ಇದೆ ಸುಮಾರು 70 ಶಾಪ್. ಅಲ್ಲಿ ಹೋಗಿ ಅವರು ಅದಕ್ಕೆ ಶೆಲ್ಟರ್ ಕೊಡಿಬೇಕು. ಸೌಕರ್ಯನ ಕೊಟ್ಟಿಲ್ಲ, ನಾವು ಹೆಂಗ್ ಹೋಗೋಣ ಅಂತಾರೆ ಸರ್. ಸೌಕರ್ಯನ ಇಲ್ಲ, ಮೂಲಭೂತ ಸೌಕರ್ಯಗಳು ಅಂಗಡಿ ಇದೆಯಲ್ಲ, ಅಂಗಡಿ ಅಷ್ಟೇ ಅದೇ ಸರ್. ಸರ್ಕಾರ ಎಲ್ಲ ಕೊಳತ ಹೋಗ್ತಾ ಇದೆ ಅಂತಾರೆ. ಅಂಗಡಿನ ಅದೇ ಈಗ ಅವರು ಹೊರಗೆ ಕುಡಿಸಿದ್ರು ಟೆಂಪರರಿ, ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಮಾನವೀಯ ದೃಷ್ಟಿಯಿಂದ ಕೊಟ್ಟಿದ್ವಿ. ಈಗ 70 ಅಂಗಡಿಗೆ ನಾವು ಆಕ್ಷನ್ ಮಾಡ್ತಾ ಇದ್ದೀವಿ. ಒಂದು ವರ್ಷ ಮಾಡಿರ್ಬೋದು, ಅಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ಅಷ್ಟು ಮೊದಲು ನಮ್ಗೆ ಏನು ಹೆಲ್ಪ್ ಮಾಡೋದಕ್ಕಿತ್ತು ಅಷ್ಟು ಮಾಡಿದ್ವಿ. ಸರ್, ಈಗ ಒಂದ್ ಕಡೆ ಬರ, ಇನ್ನೊಂದ್ ಕಡೆ ನೆರೆ ಆಗುವಂತ ಸಾಧ್ಯತೆ ಇದೆ. ಇಂಥ ಸಂದರ್ಭದಲ್ಲಿ ಈ ಸಚಿವ ಸಂಪುಟ ಅಂದ್ರೆ ಸಚಿವರೇ ಇಲ್ಲ, ಅದನ್ನ ಯಾವಾಗ ಮಾಡ್ತಾ ಇದ್ದಾರೆ? ಬೇಗ ಮಾಡ್ತಾರೆ. ಇದೇ ನಮ್ಮ ಲೇಟ್ ಏನು ಆಗೋಲಿಕ್ಕಿಲ್ಲ. ಕೃಷಿ ಸಚಿವರು ಯಾಕಂದ್ರೆ 20 ಜನ ಮಂತ್ರಿಗಳ ಖಾಲಿ ಇದೆ. ಕೃಷಿ ಸಚಿವರೇ ಇಲ್ಲ. ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆ, ಮಾಡ್ತಾರೆ. ಆದಷ್ಟು ಬೇಗ ಖಂಡಿತ ಬೇಗ ಮಾಡ್ತಾರೆ. ಏನ ಡೇಟ್ ಏನ್ರಿ ತಮಗೇನ್ರಿ ಗೊತ್ತಿಲ್ಲ? ಡೇಟ್ ಗೊತ್ತಿಲ್ಲ, ಆದಷ್ಟು ಬೇಗ ಮಾಡ್ತಾರ ಅಂತ ಆಶೆ ಇದೆ. ಬೇಗ ಮಾಡಬೇಕು. ಸರ್, ಈಗ ಒಂದು ಹೇಳಿಕೆ ಸಾಕಷ್ಟು ವೈರಲ್ ಆಗ್ತಿದೆ. ರಮೇಶ್ ಕತ್ತಿ ನಾವು ನಾಗರಾಮ್ ಇದ್ದಂತೆ ಅಂತ. ನೀವು ಮತ್ತೆ ಅಲ್ಲೇ ಬೇರೆ ಇಲ್ಲ ನಿಮ್ಗೆ, ಬೇರೆ ಎಲ್ಲ ಒಂದು ಬಿಟ್ಟು ನಿಮಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.